ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಎಲ್ಲರಿಗೂ ಇಷ್ಟವಾಗೋ ಥರ ಒಂದು ಸಿಂಪಲ್ಲಾಗಿ ಮೊಟ್ಟೆಯಿಂದ ಕಟ್ಲೆಟ್ ಮಾಡೋದು ತೋರಿಸ್ಕೊಡ್ತೀನಿ. ಮೊಟ್ಟೆಯಲ್ಲಿ ತುಂಬ ರೆಸಿಪಿಗಳು ತೋರಿಸಿದ್ದೀನಿ, ಆದರೆ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈ ರೆಸಿಪಿನ ನೀವು ಮಾಡ್ಬೋದು. ತಿನ್ನೋದಕ್ಕೆ ಮೇಲೆ ಲೇಯರ್ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ಸಖತ್ತಾಗಿರುತ್ತೆ. ತುಂಬಾ ಸುಲಭವಾದ ರೆಸಿಪಿ, ಇದನ್ನು ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಅದಕ್ಕೂ ಮುಂಚೆ ಇಲ್ಲಿ 3 ಮೊಟ್ಟೆನ ನಾನು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಒಟ್ಟು ಈ ರೆಸಿಪಿ ಮಾಡೋದಕ್ಕೆ 4 ಮೊಟ್ಟೆ ಬೇಕಾಗುತ್ತೆ. ಅಂದರೆ ನೀವು ಜನ ಕ್ವಾಂಟಿಟಿ ಮೇಲೆ ತೊಗೊಂಡು ಮಾಡ್ಕೋಬೋದು. ನಾವು ಈವ್ನಿಂಗ್ ಸ್ನ್ಯಾಕ್ಸಾಗಿ ಈ ರೆಸಿಪಿನ ಮಾಡೋದ್ರಿಂದ ಸುಮ್ಮನೆ ಒಂದು 2 ಪೀಸ್ ಒಬ್ಬೊಬ್ಬರಿಗೆ ಸಿಗೋ ಥರ 4 ಮೊಟ್ಟೆ ಅಳತೆನಲ್ಲಿ ತೊಗೊಂಡಿದ್ದೀನಿ. ಅಂದರೆ 1 ಮೊಟ್ಟೆನ ನಾನು ಬೀಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ಅದನ್ನು ಆಗಿ ಕೋಟಿಂಗ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ 3 ಮೊಟ್ಟೆನ ಮಾತ್ರ ಬೇಯಿಸಿ ಇಟ್ಕೊಂಡಿದ್ದೀನಿ. ನೀವು ಫಸ್ಟ್ ಟೈಮ್ ಟ್ರೈ ಮಾಡೋದಾದರೆ ಇದೇ ರೀತಿ ಕಡಿಮೆ ಮಾಡಿ ನಿಮ್ಗೆ ಇಷ್ಟ ಆದಾಗ ಜಾಸ್ತಿ ಕೂಡ ಮಾಡ್ಕೋಬೋದು. ಇವಾಗ ಬೇಯಿಸಿರೋಂಥ ಮೊಟ್ಟೆನ ಈ ಥರ ನಾನು ಗ್ರೇಟೆಡ್ ಮಾಡ್ಕೊತಾ ಇದ್ದೀನಿ, ಅಂದರೆ ತುರಿದಿಟ್ಕೊತಾ ಇದ್ದೀನಿ. ಆದಷ್ಟು ಚಿಕ್ಕ ಹೋಲ್ಸಲ್ಲಿರೋಂಥದ್ರಲ್ಲೇ ತುರ್ಕೊಳ್ಳಿ. ಮತ್ತು ಏನಾದರೂ ದಪ್ಪ ಪೀಸ್ ಇದ್ದರೆ ಅದನ್ನು ದಪ್ಪಕ್ಕೆ ಬಿಡಬೇಡಿ, ಅದನ್ನು ತುರ್ಕೊಳ್ಳಿ. ಇವಾಗ 3 ಮೊಟ್ಟೆನ ತುರಿದಿದ ಮೇಲೆ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ. ಯಾವಾಗೂ ಮೊಟ್ಟೆ ಬೇಯಿಸಿ ಸಪ್ರೇಟಾಗಿ ಹಾಗೆ ತಿನ್ನೋದಕ್ಕಿಂತ ಈ ಥರ ಸ್ನ್ಯಾಕ್ಸ್ ಥರನೂ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ಅದೇ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ನೋಡಿ, ಒಂದು ಚಿಕ್ಕ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಸ್ವಲ್ಪ ಜಾಸ್ತಿ ಇರಬೇಕು, ನಾವು ಹಾಕುವಂಥ ಪದಾರ್ಥ ಸ್ವಲ್ಪ ಕಡಿಮೆ ಇರಬೇಕು. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಕರ್ಬೇವು ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 1 ಹಸಿರು ಮೆಣಸಿನ್ಕಾಯಿ, 4 ಪೀಸ್ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೇಕಂದರೆ ನೀವು ಶುಂಠಿ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲೊಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ, ಅದನ್ನು ಕಟ್ ಮಾಡಿರೋದು ಚಿಕ್ಕದಾಗಿ. ಈಗ ಇದಕ್ಕೆ ಸ್ಪೈಸಸ್ ಹಾಕ್ಕೊಳ್ಳೋಣ. 1/4 ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ ಅರಿಶಿನ, ಇಷ್ಟು ಹಾಕ್ಕೊತಾ ಇದ್ದೀನಿ. ಸ್ಪೈಸಸ್ ಅನ್ನೋದು ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಅಲ್ವಾ, ಅದಕ್ಕೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಈಸಿಯಾಗಿ ಉಂಡೆ ಕಟ್ಟುತ್ತೆ, ಮತ್ತು ಇದಕ್ಕೇನು ಎಕ್ಸ್ಟ್ರಾ ಹಾಕೋದು ಬೇಕಾಗೋದಿಲ್ಲ. ಮತ್ತು ಇನ್ನೊಂದು ಟಿಪ್ಸ್ ಕೂಡ ಹೇಳ್ತೀನಿ ನಾನು ಖಂಡಿತ ನಿಮಗೆ ಬೈ ಚಾನ್ಸ್ ಏನಾದರೂ ಉಂಡೆ ಕಟ್ಟೋಕ್ಕಾಗಿಲ್ಲ ಅಂದರೆ ಇದಕ್ಕೆ ನೀವು 1 ಮೊಟ್ಟೆನೂ ಹೊಡೆದು ಹಾಕೊಬೋದು. ನಿಮಗೆ ಉಂಡೆ ಕಟ್ಟೋಕ್ಕೆ ಶೇಪ್ ಬರ್ತಲ್ಲ ಮತ್ತು ಅದು ತೆಳುವಾಗಿದೆ ಅನ್ನೋ ಥರ ನಿಮ್ಗೆ ಏನಾದರೂ ಚಾನ್ಸಸ್ ಇದ್ದರೆ 1 ಮೊಟ್ಟೆ ಇದಕ್ಕೆ ಹಾಕೊಬೋದು. ನಾನು ನೋಡ್ತಾ ಇರ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ಈ ಥರ ಒಂದು ಮೀಡಿಯಮ್ ಸೈಜ್ಗೆ ಉಂಡೆ ತಗೊಂಡು ಜಸ್ಟ್ ಲೈಟಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿದ್ರೆ ಸಾಕು. ಈಗ ಇದು ಸ್ಟಫಿಂಗ್ ಅನ್ನೋದು ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ಏನು ಪ್ರಾಸೆಸ್ ಅಂತ ನೋಡೋಣ. ನೋಡಿ, ಇಲ್ಲಿ 1 ಮೊಟ್ಟೆನ ನಾನು ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಾಗೆ ಇಲ್ಲಿ 1 ಕಪ್ ಆಗೋಷ್ಟು ಬ್ರೆಡ್ ಕ್ರಮ್ಸು ಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಲ್ವ, ಇದನ್ನು ಲೈಟಾಗಿ ಪ್ರೆಸ್ ಮಾಡಿ ಮೊಟ್ಟೆನಲ್ಲಿ ಡಿಪ್ ಮಾಡಿ ಹಾಗೆ ಬ್ರೆಡ್ ಕ್ರಮ್ಸಲ್ಲೂ ಇದನ್ನು ರೋಲ್ ಮಾಡ್ಕೊತೀನಿ. ಬ್ರೆಡ್ ಕ್ರಮ್ಸ್ ಇಲ್ಲಾಂದರೆ ನಿಮಗೆ ಈಸಿಯಾಗಿ ಮನೆ ಹತ್ರ ಸಿಗುವಂಥ ಬ್ರೆಡ್ನ ತಂದು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ಬ್ರೆಡ್ ರೋಸ್ಟ್ ಆಗುತ್ತೆ. ಇಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಬೋದು. ಹಾಕಿದ್ರೆ ನಿಮಗೆ ಒಳ್ಳೆ ಲೇಯರ್ ಕ್ರಿಸ್ಪಿಯಾಗಿ ಸಿಗುತ್ತೆ, ಚೆನ್ನಾಗಿರುತ್ತೆ, ತುಂಬ ಕಷ್ಟ ಏನಿಲ್ಲ. ಅಥವಾ ಬ್ರೆಡ್ ಇಲ್ಲ ಅಂದರೆ ರಸ್ಕ್ಗಳು ಸಿಗುತ್ತಲ್ಲ, ರಸ್ಕನ್ನ ನೀವು ಡೈರೆಕ್ಟಾಗಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಕೂಡ ಯೂಸ್ ಮಾಡ್ಕೊಬೋದು. ಇವಾಗ ನಾನು ತೋರಿಸೋ ಥರ ಎಲ್ಲ ಮಾಡಿಟ್ಟಿದ್ದೀನಿ. ಈಗ ಫ್ರೈ ಪ್ಯಾನ್ಗೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೆ. ಎಣ್ಣೆ ಲೈಟಾಗಿ ಬಿಸಿ ಇರಬೇಕು, ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಒಂದೊಂದೇ ಇವಾಗ ಜೋಡಿಸ್ಕೊತಾ ಇದ್ದೀನಿ. ನಿಮ್ಗೆ ಈ ಥರ ನಿಮಗೆ ಮೊಟ್ಟೆನಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಮೊಟ್ಟೆ ಸ್ಟಫಿಂಗ್ಗೆ 1 ಮೊಟ್ಟೆನೂ ಮತ್ತು ಬ್ರೆಡ್ ಕ್ರಮ್ಸ್ ಒಂದು 4 ಟೇಬಲ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಹಾಗೆ ಡೈರೆಕ್ಟಾಗಿ ಕಟ್ಲೆಟ್ ಶೇಪ್ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡಿ ಕೂಡ ನೀವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೋದು. ನೀವು ಬೇಕಂದರೆ ಬೋಂಡ ಬಜ್ಜಿ ಥರ ಎಣ್ಣೆನೆಲ್ಲ ಫ್ರೈ ಮಾಡ್ಕೊಬೋದು. ಆದರೆ ಕಡಿಮೆ ಎಣ್ಣೆ ಬೇಕು ಅನ್ನೋರು ಈ ಥರ ಕಡಿಮೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೋದು. ಇದು ಕೂಡ ಚೆನ್ನಾಗಿರುತ್ತೆ, ಅದು ಸಹ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಟೇಸ್ಟಿಗೆ ತಕ್ಕಂಗೆ ಆ ಥರ ಮಾಡ್ಕೋಬೋದು. ತುಂಬಾ ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ಏನು ಮೊಟ್ಟೆನಲ್ಲಿ ಬೇರೆ ಬೇರೆ ಥರ ರೆಸಿಪಿನೂ ನಾನು ತೋರಿಸ್ಕೊಟ್ಟಿದ್ದೀನಿ, ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನ ರೆಗ್ಯುಲರಾಗಿ ಜಾಸ್ತಿ ಯೂಸ್ ಮಾಡೋದು ಮೊಟ್ಟೆನೇ. ಸೊ ಅದಕ್ಕೋಸ್ಕರ ಈ ಥರ ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನು ಮನೇಲಿ ಟ್ರೈ ಮಾಡಿದಾಗ ಖಂಡಿತ ಬಿಸಿ ಬಿಸಿ ಇರೋವಾಗ ತಿಂದು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಯಾಕಂದರೆ ನಿಮಗೆ ಆ ಟೇಸ್ಟ್ ಅನ್ನೋದು ಬಿಸಿ ಇರೋವಾಗೇ ಗೊತ್ತಾಗೋದು. ಈ ಥರ ರೆಸಿಪಿಗಳು ಮಾಡಿದಾಗ ತಣ್ಣಗಾದರೆ ರುಚಿ ಕಡಿಮೆ ಇರುತ್ತೆ, ಅಂದರೆ ನಿಮಗೆ ಬಿಸಿ ಬಿಸಿ ತಿಂದಾಗ ಸಿಗೋವಂಥ ಟೇಸ್ಟು ತಣ್ಣಗಾದಾಗ ಸಿಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, 2 ಕಡೆ ನಾನು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದೆ. ಈ ಥರ ಕಲರ್ ಬಂದರೆ ಸಾಕು.
ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುವಂಥ ಸೊ ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮೊಟ್ಟೆಯಿಂದ ಕಟ್ಲೆಟ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ನೀವು ಸಹ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ. ನಿಮಗೂ ಯಾವ ರೀತಿ ಬಂತು ಅನ್ನೋದನ್ನ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.